ಬಿಗ್ ಬಾಸ್ ಯಾಕೆ ಬಿಗ್ ಬಾಸ್ ಕಳ್ಸಿದ್ದು ಇಷ್ಟು ಬೇಗ ಕಪ್ಪು ಗೆಲ್ತೀವಿ ಅಂತ ಅನ್ನೋದು ಅದು ನಮ್ಮ ಲಕ್. ಟಾಪ್ 5 ಆದ್ರೂ ಇರಬೇಕು ಅಂಡ್ ಅಷ್ಟು ದಿನ ಬೇಕು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮ್ಮ ವ್ಯಕ್ತಿತ್ವ ಏನು, ನಾವು ಯಾರು ಅಂತ ಅನ್ನೋದು. ಅವ್ರಿಗೆ ಏನು ಕಾಣಿಸ್ತಾ ಇರುತ್ತೆ ಅದೇ ಸತ್ಯ ಅಂತ ಅನ್ಕೊಂಡಿರ್ತಾರೆ, ಬಟ್ ಅದೇನಲ್ಲ. ಜನ ನೋಡ್ಬೇಕಲ್ವಾ ಕುತ್ಕೊಂಡು, ಅವ್ರು ಕುತ್ಕೊಂಡು ಕಾಯ್ಕೊಂಡು ವೇಟ್ ಮಾಡಿ ನೋಡೋಕೆ ಏನಿದೆ ಅದರೊಳಗಡೆ ಕಂಟೆಂಟ್, ದಟ್ ಇಸ್ ಇಂಪಾರ್ಟೆಂಟ್. ಇಬ್ರು ಕಳಿಸ್ತಾರೆ ಅಂದ್ರೆ ಅದಕ್ಕಿಂತ ಡಿಸಾಸ್ಟರ್ ಇನ್ನೊಂದಿಲ್ಲ. ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ ಅವ್ರ ಪ್ರೀತಿ ಸಿಕ್ತಾಗ. ಹಾಯ್ ಹಲೋ ನಮಸ್ಕಾರ. ಈ ಸಂಜೆ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನ್ ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿರುವಂತಹ ವ್ಯಕ್ತಿ, ಇವರು 50 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲೇ ಇದ್ದು ಯಾರಿಗೂ ಮನಸ್ಸಿಗೆ ನೋವು ಮಾಡದಲೇ ನಿಷ್ಕಲ್ಮಶವಾಗಿ ಆಟ ಆಡಿ ಕಪ್ ಗೆಲ್ಲಕ್ಕಾಗ್ದಲೇ ಇದ್ರು ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತಹ ಸ್ಯಾಂಡಲ್ವುಡ್ ನ ಆಲ್ವೇಸ್ ಸ್ಮೈಲಿಂಗ್ ಕ್ವೀನ್ ಅನುಷಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಅನುಷಾ ಅವರೇ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ಬ್ ಆಗಿದ್ದೀನಿ. $1 million ಕ್ವೆಶ್ಚನ್ ಇದೆ. ಅನುಷಾ ಅವ್ರನ್ನ ಟಾಪ್ 5 ಅಲ್ಲಿ ನೋಡ್ಬೇಕಿತ್ತು ಅಂತ ಎಲ್ರಿಗೂ ಆಸೆ ಇತ್ತು. ಯಾಕೆ ಇಷ್ಟು ಬೇಗ ಅನುಷಾ ಅವರು ಬಂದ್ರು? ಬಿಗ್ ಬಾಸ್ ಅವ್ರನ್ನೇ ಕೇಳ್ಬೇಕಿದನ್ನ. ಬಿಗ್ ಬಾಸ್ ಯಾಕೆ ಬಿಗ್ ಬಾಸ್ ಕಳ್ಸಿದ್ದು ಇಷ್ಟು ಬೇಗ? ಇವ್ರು ಕೇಳ್ತಿದ್ದಾರೆ, ಅವರಿಗೆ ಆನ್ಸರ್ ಅಂತೆ ಮಾಡಿ. ಏನ್ ರೀಸನ್ ಇರಬಹುದು? ಐ ಲಿಟರಲಿ ಡೋಂಟ್ ನೋ. ನನಗೂ ಅದೇ ಒಂದು ಕಾನ್ಫಿಡೆನ್ಸ್ ಇತ್ತು, ಆಚೆ ಹೋಗ್ತೀನಿ ಅನ್ನೋ ಯಾವುದೇ ರೀತಿ ಇದಿರಲಿಲ್ಲ. ಬಟ್ ಒಂದೊಂದ್ಸಲ ಅಲ್ಲಿರೋಕ್ಕಾಗದೇ ಇದ್ದಾಗ ನಾನು ಬಿಗ್ ಬಾಸ್ನ ಆಚೆ ಕಳಿಸ್ಬಿಡಿ ಅಂತ ಹೇಳ್ತಿದ್ದೆ. ಅದಕ್ಕೇನಾದ್ರು ಆಚೆ ಕಳಿಸಿದ್ರ ನೀವು? ಗೊತ್ತಿಲ್ಲ. ಅಂದ್ರೆ ನಿಮಗೆ ಎಷ್ಟು ದಿನ ಇರ್ತೀನಿ ಅಂತ ಹೋಪ್ ಇತ್ತು? ಕಪ್ಪು ಗೆಲ್ತೀವಿ ಅಂತ ಅನ್ನೋದು ಅದು ನಮ್ಮ ಲಕ್. ಹೌದು, ನಮ್ಮ ಎಫರ್ಟ್ಸು ಹೌದು. ಬಟ್ ಅದು ನನ್ನ ಅಷ್ಟು ಆಸೆ ಇರಲಿಲ್ಲ. ಟಾಪ್ 5 ಆದ್ರೂ ಇರಬೇಕು ಅಂಡ್ ಅಷ್ಟು ದಿನ ಬೇಕು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮ್ಮ ವ್ಯಕ್ತಿತ್ವ ಏನು, ನಾವು ಯಾರು ಅಂತ ಅನ್ನೋದು. ಬಟ್ ಅರ್ಧದಲ್ಲೇ ಅದು ಸಾಧ್ಯ ಆಗದೆ ಇದ್ದಿದ್ದು ಸ್ವಲ್ಪ ಬೇಜಾರಿದೆ. ಬಟ್ ದಟ್ಸ್ ಓಕೆ. 50 ದಿನ ಏನು ಕಳೆದೆ, ದಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ, ಅನುಷಾ ಅವರು ಕಪ್ ಗೆಲ್ದಲ್ಲೇ ಇದ್ರು ನಾಡಿನ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ. ಹೇಗಿತ್ತು ರೆಸ್ಪಾನ್ಸು? ಹೇಗನ್ನಿಸ್ತು ನಿಮಗೆ ಸ್ಟಾರ್ಟಿಂಗ್ ನೋಡಿ? ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಬಂದು ನೋಡಿದ್ದೆ ನಾನು ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಹಾಕಿತ್ತು. ಅಲ್ಲಿ ಕಮೆಂಟ್ಸ್ ನೋಡಿದೆ, ಫಸ್ಟ್ ನೋಡಿದ್ದು ಅದೇ ಮನೆಗೆ ಬಂದ ತಕ್ಷಣ. ಅಲ್ಲಿದ್ದ ಎಲ್ಲ ಕಮೆಂಟ್ಸು ತುಂಬ ಪಾಸಿಟಿವ್ ಆಗಿತ್ತು. ಅದಾದಮೇಲೆ ಮನೇಲೂ ಕೂಡ ಹೇಳಿದ್ರು, ನನಗೆ ಇಷ್ಟು ದಿನ ಏನು ನೆಗೆಟಿವ್ ಟ್ರಾಲ್ಸ್ ಆಗಿಲ್ಲ, ಯಾವುದೇ ರೀತಿ ನೆಗೆಟಿವ್ ಆಗಿ ನೀನು ಬಿಂಬಿಸ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ಯಾ, ದಟ್ಸ್ ಓಕೆ, ವೆಲ್ ಪ್ಲೇಯ್ಡ್ ಅಂತ ಅಂದರು. ಬಟ್ ಸ್ಟಿಲ್ ನಂಗೆ ಬೇಜಾರಿದೆ ಅಂತ ಅಂದಾಗ ನನ್ನ ತಮ್ಮ ನೋಡಿಲ್ಲಿ ಅಂತ ಅಂದ್ಬಿಟ್ಟು ಸ್ಟೋರೀಸ್ ಮೆನ್ಷನ್ಸ್ ಇರ್ತಾಯಿತ್ತು. ಅವ್ನು ಎಲ್ಲರೂ ಅವ್ರ ಮನೆ ಮಗಳಿಗೇನೋ ಒಂದು ಬೇಜಾರಾಗಿದೆ, ಅವಳ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಅವರು ಅಳ್ತಾ ಇದ್ದಾರೆ. ಕೆಲವೊಂದು ಎಷ್ಟು ಜನ ನನಗೆ ವಿಡಿಯೋಸ್ ಕಳಿಸ್ತಾ ಇದ್ದಾರೆ, ಅಳ್ತಾ ಮೆಸೇಜ್ ವಾಯ್ಸ್ ನೋಟ್ಗಳು ಕಳಿಸ್ತಾರೆ, ನೀವು ಇರಬೇಕಿತ್ತು, ನೀವು ಇಲ್ಲಾನೇ ಇನ್ಮೇಲೆ ಬಿಗ್ ಬಾಸ್ನೇ ನಾವು ನೋಡಲ್ಲ, ನೀವು ಇಲ್ಲಾನೇನೋ ಮಿಸ್ ಆಗುತ್ತೆ. ಈ ಥರದೊಂದು ಮೆಸೇಜಸ್ಗಳನ್ನೆಲ್ಲ ನೋಡಿದಾಗ ಐ ಫೀಲ್ ಲೈಕ್ ಓಕೆ, ಐ ಹ್ಯಾವ್ ಗೇನ್ ಸಮಥಿಂಗ್. ಒಂದು ಕಡೆ ಏನೋ ಕಳ್ಕೊಂಡೆ ಅನ್ನೋದಕ್ಕಿಂತ ಏನೋ ಒಂದು ಗೆದ್ದೆ ಅಂತ ಅನ್ನೋದೊಂದು ಖುಷಿ ಇದೆ. ಅದೇ ಕರ್ನಾಟಕದ ಜನತೆಯ ಮನಸ್ಸು. ಕಪ್ ಗೆಲ್ಲಕ್ಕಾಗಿಲ್ಲ ಅಂತಂದ್ರೂ ಅವ್ರ ಪ್ರೀತಿ ಸಂಪಾದನೆ ಮಾಡೋದಲ್ಲ, ಅದಕ್ಕೆ ಅವಕಾಶ ಮಾಡಿಕೊಟ್ಟರು ಬಿಗ್ ಬಾಸ್. ಇವಾಗ ಅನುಷಾ ಅವ್ರು ಒಳ್ಳೆತನನೇ ಎಲಿಮಿನೇಷನ್ ಆಗೋಕ್ಕೆ ಕಾರಣ ಆಯ್ತಾ ಅಂತ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ. ನಿಜನಾ ಅದು? ಗೊತ್ತಿಲ್ಲ. ಇದು ನನ್ನ ವ್ಯಕ್ತಿತ್ವ, ನಾನು ಇರೋದು ಹೀಗೆ. ಅಲ್ಲಿ ಹೋಗ್ಬಿಟ್ಟು ಏನೋ ನನಗೆ ಫೇಕಾಗಿ ಬಿಹೇವ್ ಮಾಡೋಕ್ಕಾಗಲಿಲ್ಲ ನನ್ನ ಕೈನಲ್ಲಿ. ಎಲ್ಲಿ ಸ್ಟ್ಯಾಂಡ್ಸ್ ತೊಗೋಬೇಕು ಅಲ್ಲಿ ಡೆಫಿನೆಟಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಆಟ ಅಂತ ಬಂದಾಗ 100% ಎಫರ್ಟ್ ಹಾಕಿ ನನ್ನ ಆಟನ ನಾನು ಆಡಿದ್ದೀನಿ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಪ್ರತಿಯೊಬ್ಬರೊಟ್ಟಿಗೂ ಚೆನ್ನಾಗೇ ಇದ್ದೆ. ಡ್ಯಾನ್ಸ್ ಇರ್ಬೋದು, ಹಾಡು ಹೇಳ್ತಿರೋಬೇಕಾದ್ರೆ ಅವ್ರ ಜೊತೆ ಇನ್ವಾಲ್ವ್ ಆಗೋವಂಥದ್ದು ಇರ್ಬೋದು, ಪ್ರತಿಯೊಂದು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅದು ಎಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿ ನಿಮ್ಮಲ್ಲಾದಂತಹ ಬದಲಾವಣೆ ಏನಿರಬಹುದು? ತುಂಬ ತಾಳ್ಮೆ ಕಲ್ತಿದ್ದೀನಿ. ನಮಗೆ ಅವಮಾನ ಮಾಡಿದ್ರು ನಾವು ಅವ್ರಿಗೆ ರೆಸ್ಪೆಕ್ಟ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀನಿ. ಆ್ಯಂಡ್ ಚಾಲೆಂಜಸ್, ಅದು ಲೈಫ್ ಅನ್ನೋ ಚಾಲೆಂಜಸ್ ಇರ್ಬೋದು, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ನಾವು ಪ್ರತಿ ದಿನ ಪ್ರತಿ ಕ್ಷಣ ಫೇಸ್ ಮಾಡ್ತದಂಥ ಚಾಲೆಂಜಸ್ಸು, ಬಹುಶಃ ಅಲ್ಲಿ ತುಂಬ ಗಟ್ಟಿಯಾಗಿ ನಾನು ಅದನ್ನು ದೃಢವಾಗಿ ನಿರ್ಧಾರಗಳನ್ನ ತೊಗೊತಾ ಇದ್ದೆ, ಫೇಸ್ ಮಾಡೋಕ್ಕೆ ರೆಡಿ ಇದ್ದೆ. ಇವಾಗ ಅದು ಈಸಿ ಆಗ್ಬೋದು ಅನಿಸುತ್ತೆ. ಇಲ್ಲೂ ನಾವು ಫೇಸ್ ಮಾಡ್ತೀವಿ, ಎವ್ರಿ ಡೇ ನಾವೆಲ್ಲರೂ ಒಂದೊಂದು ಚಾಲೆಂಜಸ್ನ ಫೇಸ್ ಮಾಡ್ತೀವಿ. ಬಿಗ್ ಬಾಸ್ ಮನೇಲಿ ಎಲ್ಲ ಎಮೋಷನ್ಸ್ದು ಒಂದೇ ದಿನ ನಾವು ಆಗ್ತಾಯಿತ್ತು ನಮಗೆ. ಅದು ದುಃಖ, ಅಳು, ಕೋಪ, ಸಂತೋಷ ಎಲ್ಲ ಒಂದೇ ದಿನ. ಆಮೇಲೆ ಕುಗ್ಗೋಗೋದು ಎಲ್ಲ ಒಂದೇ ದಿನದಲ್ಲಿ ಎಲ್ಲ ಫೀಲಿಂಗ್ಸು ಆಗ್ತಾಯಿತ್ತು. ಬೇಗ ಆಗ್ತಿತ್ತು. ಇಲ್ಲಿ ಹೊರ ಜಗತ್ತಲ್ಲಿ ಲೇಟಾಗಿ ಆಗುತ್ತೆ. ಸೊ ಅದನ್ನ ನಿಭಾಯಿಸೋ ಒಂದು ಕೆಪಾಸಿಟಿ ನನಗೆ ಬಂದಿದೆ. ಅಂದ್ರೆ ನೀವು ಅವಾಗಲೇ ಹೇಳಿದ್ರಿ ತಾಳ್ಮೆ ಕಲ್ತಿದ್ದೀನಿ ಅಂದ್ರೆ. ಅನುಷಾ ಅವ್ರಿಗೆ ನಾರ್ಮಲಿ ಕೋಪ ಜಾಸ್ತಿನಾ?
ಮುಂಚೆ ಇತ್ತು ಕೋಪ ಜಾಸ್ತಿ ಇತ್ತು, ಶಾರ್ಟ್ ಟೆಂಪರ್ಡ್. ಕೋಪ ಅನ್ನೋದಕ್ಕಿಂತ ಹಿಂಗೆ ರಿಯಾಕ್ಟ್ ಮಾಡ್ತಾ ಇದ್ದೆ. ಯಾರಾದರೂ ಆಗಿರಲಿ, ಎಂಥವ್ರಾದ್ರೂ ಇರಲಿ, ಅವ್ರು ಮಾಡ್ತಾರೆ ತಪ್ಪು, ಅವ್ರು ಹೇಳ್ತಾರೆ ತಪ್ಪು ಹಿಂಗೆ ರಿಯಾಕ್ಟ್ ಮಾಡ್ತಾ ಇದ್ದೆ. ಬಟ್ ಏನೋ ಇವಾಗ ತುಂಬ ತಾಳ್ಮೆ ಬಂದ್ಬಿಟ್ಟಿದೆ. ಅಂದ್ರೆ ರಿಯಾಕ್ಟ್ ಮಾಡ್ತಿದ್ದೆ, ಅನ್ನೆಸೆಸರಿ ಕೋಪ ಮಾಡ್ಕೊತಿರ್ಲಿಲ್ಲ, ಅಲ್ಲಿ ತಪ್ಪಿದ್ದಾಗ ಮಾತ್ರ ಕೋಪ ಮಾಡ್ಕೊಳ್ತಾ ಇದ್ದೆ. ಇವಾಗ ಅದು ಇಲ್ಲ. ಇನ್ನೂ ಜಾಸ್ತಿ ಓಕೆ ಅಲ್ಲ, ನೀವು ನನ್ಗೆ ಅವಮಾನ ಮಾಡ್ತಿರೋ ನಿಮಗೆ ಸಂತೋಷ ಆಗ್ತಿದ್ಯಾ, ಓಕೆ ಎಂಜಾಯ್ ಮಾಡಿ ಅನ್ನೋ ಥರ ಆಗ್ಬಿಟ್ಟಿದ್ದೀನಿ. ಅನುಷಾ ಅವರು ಆಚೆ ಹೇಗಿದ್ರು ಹಾಗೆ ಬಿಗ್ ಬಾಸ್ ಮನೇಲೂ ಹಾಗೆ ಇದ್ದು ಅಸಲಿ ಆಟ ಆಡಿ ಬಂದಿದ್ದಾರಾ? ಎಕ್ಸಾಕ್ಟ್ಲಿ, ನಾನು ಹೇಗಿದ್ದೆ ಹಾಗೆ ಇದ್ದೆ. ನನ್ನ ಆಟ ನಾನು ಆಡಿದ್ದೀನಿ. ಏನೋ ಒಂದು ಅಲ್ಲಿಗಿನ್ನೇನೋ ಎಕ್ಸ್ಟ್ರಾ ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಬಹುಶಃ ನಾನು ಇನ್ನೂ ಎಂಟರ್ಟೈನ್ ಮಾಡ್ಬೋದಾಗಿತ್ತು ಜನಕ್ಕೆ. ಏನಾದರೂ ಒಂದು ಬ್ಯೂಟಿಫುಲ್ ಕಂಟೆಂಟ್, ನನ್ನ ಒಂದು ಕ್ರಿಯೇಟಿವಿಟಿ ಏನಾದರೂ ಒಂದು ಕೊಡ್ಬೋದಾಗಿತ್ತು. ಅದನ್ನ ಬಿಟ್ಟು ಬೇರೆ ಏನು ಮಾಡಬೇಕು, ನನ್ನ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೀನಿ. ಅದನ್ನು ಮಾಡಬೇಕಿತ್ತು. ಮೇ ಬಿ ನನ್ನ ವೇನಲ್ಲಿ ನಾನು ಮಾಡಿರ್ತೀನಿ, ಅದು ಎಷ್ಟು ಮಟ್ಟಿಗೆ ಜನಕ್ಕೆ ತಲುಪಿರುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಾರ್ಮಲಿ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂದ್ರೆ ಒಂದು ಲವ್ ಸ್ಟೋರಿ ಇರಬೇಕು ಅಥವಾ ಯಾವ್ದಾದ್ರು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿರ್ಬೇಕು ಅಂತ. ಇವಾಗ ಗ್ರೂಪ್ ಅಲ್ಲೂ ಇರಲಿಲ್ಲ, ಲವ್ ಸ್ಟೋರಿನೂ ಇರಲಿಲ್ಲ, ಸೊ ಎಲಿಮಿನೇಟ್ ಆಗ್ಬಿಟ್ರಿ ಅಂತ ಅನ್ಸುತ್ತಾ? ಅದು ಅಸಂಪ್ಷನ್ಸ್. ಲವ್ ಮಾಡಬೇಕು, ಗ್ರೂಪಲ್ಲಿ ಇರಬೇಕು, ದಟ್ಸ್ ಆಲ್ ಅಸಂಪ್ಷನ್ಸ್. ಅವ್ರಿಗೆ ಏನು ಕಾಣಿಸ್ತಾ ಇರುತ್ತೆ ಅದೇ ಸತ್ಯ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದೇನಲ್ಲ. ನಾವು ಎಷ್ಟು ಎಂಟರ್ಟೈನ್ ಮಾಡಿ, ಈಗ ಎಕ್ಸಾಂಪಲ್ ಜಗದೀಶ್, ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್. ಬಿಕಾಸ್ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಿದೆ ಅಂತಂದಾಗ ಆ ಜನ ಇಷ್ಟಪಡ್ಬೇಕಲ್ವಾ, ಜನ ನೋಡ್ಬೇಕಲ್ವಾ ಕುತ್ಕೊಂಡು. ಅವ್ರು ಕುತ್ಕೊಂಡು ಕಾಯ್ಕೊಂಡು ವೇಟ್ ಮಾಡಿ ನೋಡೋಕೆ ಏನಿದೆ ಅದ್ರೊಳಗಡೆ ಕಂಟೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ಈಗ ಹಾಟ್ ಸೀಟಲ್ಲಿ ಕುತ್ಕೊಂಡಿದ್ವಲ್ಲ, ಕೊನೆಗೆ ಧರ್ಮ ಅವರು ಮತ್ತೆ ನೀವು ಇದ್ರಿ, ಸೊ ಇಬ್ರಲ್ಲಿ ಯಾರು ಹೋಗ್ಬೋದು ಭಯ ಆ ಥರ ಏನಾರು ಅನಿಸ್ತಾ ಇತ್ತಾ? ಮೇ ಬಿ ಪಕ್ಕದಲ್ಲಿ ಬೇರೆ ಯಾರಾದ್ರು ಇದ್ದಿದ್ರೆ ಆ ಫೀಲ್ ಬರ್ತಿತ್ತೇನೋ. ನನಗೆ ಎಂಟ್ರಿ ಕೊಟ್ಟಾಗಲೂ ಧರ್ಮ ಅವರೊಟ್ಟಿಗೆ ಒಳಗೆ ಕಳಿಸಿದ್ರು, ನನ್ನ ಆಚೆ ಕಳಿಸ್ಬೇಕಾದ್ರೂ ಧರ್ಮ ಅವ್ರ ಪಕ್ಕದಿಂದಾನೇ ಕಳಿಸಿದ್ರು. ಹಂಗೆ ಈ ಕಡೆ ಹಿಂಗೆ ನಿಲ್ಲಿಸಿದಾಗ ಐ ವಾಸ್ ನಾಟ್ ಫೀಲಿಂಗ್ ಎನಿಥಿಂಗ್. ನನಗೆ ಏನೋ ಅನಿಸ್ತಾ ಇಲ್ಲ. ಅದು ಹೆಂಗೆ ನಾನು ಅವರು ಹೋಗ್ಬಿಡ್ಲಿ ನಾನು ಉಳ್ಕೋಬೇಕು ಅಂತಲೂ ನನ್ನ ಕೈಲಿ ಆಗ್ತಿಲ್ಲ, ಅಥವಾ ನಾನು ಹೋಗ್ಬಿಡ್ಲಿ ಅವ್ರು ಉಳಿಲಿ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಇಬ್ರು ಕಳಿಸ್ತಾರೆ ಅಂದರೆ ಅದಕ್ಕಿಂತ ಡಿಸಾಸ್ಟರ್ ಇನ್ನೊಂದಿಲ್ಲ. ಒಟ್ಟಿಗೆ ಕರ್ಸ್ಕೊಂಬಿಟ್ಟು ಒಟ್ಟಿಗೆ ಕಳಿಸ್ಬಿಟ್ರೆ ಅದು ಇನ್ನೊಂಥರ ಆಗ್ಬಿಡುತ್ತೆ. ನನಗೆ ಮಿಕ್ಸ್ಚರ್ ಆಫ್ ಎಮೋಷನ್ಸು ಆ ಜಾಗದಲ್ಲಿ ನಿಂತಾಗ. ನಂಗೆ ಸ್ವಾರ್ಥಿ ಆಗೋಕ್ಕೂ ಇಷ್ಟ ಆಗಲಿಲ್ಲ. ಏನು ಕೊಡ್ತಾರೆ ಆ ಡಿಸಿಷನ್ನ ತಲೆ ಬಗ್ಸಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗ್ಬಿಟ್ಟು ನಿಂತ್ಕೊಂಡೆ. ಹಿಂಗೆ ನಿಂತಿದ್ದೆ, ಬಂತು ರೆಡ್ ಲೈಟ್. ಓಕೆ, ಹೋಗ್ಬೇಕಲ್ವಾ, ಹೋಗ್ಬೇಕು. ಜಾಸ್ತಿ ಓವರ್ ರಿಯಾಕ್ಟ್ ನಾನು ಏನೂ ಮಾಡಲಿಲ್ಲ. ಹೋಗ್ಬಿಟ್ಟು ನಿರಕ್ಕಾಗಲ್ವಲ್ಲ ಇಲ್ಲಿ ಅಂತ ಒಂದು ಆಯಿತು ಒಳಗಡೆ. ಬಟ್ ಓಕೆ, ಇಷ್ಟು ದಿನ ಈ ಮನೆ ನನಗೊಂದು ಊಟ ಕೊಟ್ಟಿದೆ, ಇಲ್ಲಿರೋಕ್ಕೊಂದು ಅವಕಾಶ ಕೊಟ್ಟಿದೆ, ಅದಕ್ಕೆ ಕೃತಜ್ಞತೆಳಾಗಿರೋಣ ಅಂತ ಅಲ್ಲಿ ಡಿಸೈಡ್ ಮಾಡಿಕೊಂಡೆ. ಬಟ್ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಸ್ಟೇಜ್ ಮೇಲೆ ಕರ್ಕೊಂಬಂದು ಹಿಂಗೆ ಓಪನ್ ಮಾಡಿದ ತಕ್ಷಣ ಶೀಟ್ ಮುಗ್ದೋಯ್ತಾ. ಆದರೆ ಅಷ್ಟೇ, ಅದನ್ನ ನೋಡೋಕ್ಕಾಗ್ಲಿಲ್ವಲ್ಲ. ಆಕ್ಟಿವಿಟಿ ರೂಮ್ಗೆ ಹೋದೆ, ಡೈರೆಕ್ಟ್ ಸ್ಟೇಜ್ ಮೇಲೆ ಬಂದಿದ್ದು ನಾನು. ನಂಗೆ ಮತ್ತೆ ಮನೆ, ಆ ಗಾರ್ಡನ್ ಏರಿಯಾ ನಂಗೆ ತುಂಬ ಫೇವ್ರೇಟು ಬಿಗ್ ಬಾಸ್ ಮನೆಯಲ್ಲಿ. ಇನ್ನು ಮತ್ತೆ ಅದು ನೋಡೋಕೆ ಸಾಧ್ಯನೇ ಇಲ್ಲ. ಮತ್ತೇನಾದರೂ ಫಂಕ್ಷನ್ ಗಿಂಕ್ಷನ್ ಇದ್ದು ಕರ್ಸ್ಕೊಂಡ್ರೆ ಬಹುಶಃ ನೋಡ್ಬೋದು, ಬಿಟ್ಟರೆ ನಾನು ಆಸ್ ಅ ಕಂಟೆಸ್ಟೆಂಟ್ ಆಗಲ್ಲಿ ಹೋಗೋಕೆ ಸಾಧ್ಯನೇ ಇಲ್ಲ. ಆ ವಿಟಿ ನೋಡ್ಬೇಕಾದ್ರೆ ನನ್ನ ಜರ್ನಿ ಇಲ್ಲಿ ಮುಗ್ದೋಯ್ತಾ ಅಷ್ಟೇನಾ ಅಂತ ಅಲ್ಲಿ ಅಳು ಬಂತು ಕಣ್ಣಲ್ಲಿ. ಹಾಫ್ ಸೆಂಚುರಿ. ಧರ್ಮ ಅವ್ರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು ಆ ಟೈಮಲ್ಲಿ. ಹೌದು, ಅವ್ರ ಹತ್ತಿದ್ ನೋಡಿದಾಗ ನಂಗೂ ಅಳು ಬಂತು. ಅವರು, ಚೈತ್ರ, ಭವ್ಯ, ಅಟ್ಲೀಸ್ಟ್ ನನ್ನನ್ನು ಪ್ರೀತಿಸಕ್ಕೆ ಒಂದು 3 ಜನ ಇದಾರಲ್ಲ ಒಳಗಡೆ ಅಂತ ಖುಷಿ ಆಯ್ತು. ಈಗ ನಿಮಗಿಂತ ಡಮ್ಮಿ ಕ್ಯಾಂಡಿಡೇಟ್ಸ್ ಅಂದ್ರೆ ಇದಾರೆ, ಅದು ನಮಗೂ ಗೊತ್ತು, ಕನ್ನಡಿಗರಿಗೂ ಗೊತ್ತು. ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಅಂತ ನಿಮಗೆ ಅನ್ಸಿರ್ಬೋದು. ನಿಮ್ಮಲ್ಲಿ ಏನಾದ್ರು ಎಫರ್ಟ್ ಕಡಿಮೆ ಆಯ್ತಾ, ಅಥವಾ ಯಾಕೆ ನೀವು ಆಚೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಎಲಿಮಿನೇಟ್ ಮಾಡೋದು ಗೊತ್ತಿಲ್ಲ. ಅದೇ ನೀವೇನಾದ್ರು ಎಫರ್ಟ್ ಕಡಿಮೆ ಇತ್ತು ಅಂತ ನಿಮಗೆ ಅನಿಸ್ತಾ ಅಲ್ಲಿಂದ ಆಚೆ? ಅನಿಸ್ತಾ? ನಮಗೆ ಹಂಗ ಅನ್ಸಿಲ್ಲ, ನನಗೂ ಅನಿಸ್ಲಿಲ್ಲ. ಮತ್ತೆ ಯಾಕೆ ಬಂದಿರಬಹುದು ಗೊತ್ತಿಲ್ಲ. ಓಕೆ, ಕನ್ನಡಿಗರು ತೋರಿಸಿದ ಪ್ರೀತಿಗೆ ಏನು ಅನಿಸ್ತು? ಅದಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಅಷ್ಟು ಪ್ರೀತಿ ಸಂಪಾದನೆ ಮಾಡೋದಕ್ಕಿಂತ ಆರ್ಟಿಸ್ಟಿಗೆ ಬೇರೆ ಯಾವುದೇ ಅಚೀವ್ಮೆಂಟ್ ಇಲ್ಲ ಅನ್ಸುತ್ತೆ. ಸ್ಪೆಷಲಿ ಕನ್ನಡಿಗರು. ನಾನು ಒಬ್ಳು ಕನ್ನಡದ ಹುಡುಗಿ, ನಾ ಕನ್ನಡದ ಹುಡುಗಿಯಾಗಿ ಕನ್ನಡಿಗರ ಮನ್ಸು ಗೆಲ್ತೀನಿ. ಆ್ಯಂಡ್ ನನ್ನನ್ನು ಮನೆ ಮಗಳು ಅಂತ ಸ್ವೀಕಾರ ಮಾಡಿಕೊಂಡು ಹೇಳ್ತಾರಲ್ಲ, ಆ ಒಂದು ಅದೇ ಥರ ಲೈನ್ಸೇ ಬರೀತಾರೆ. ನಮ್ಮ ಮನ್ಸು ಗೆದ್ಬಿಟ್ರಿ, ನಮ್ಮ ಮನೆ ಮಗಳು ನೀವು ಅಳಬೇಡಿ, ನೀವು ಅಳೋದು ನೋಡೋಕ್ಕಾಗಲ್ಲ, ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ಇಲ್ಲಿ ನಾವು ಅಳ್ತಾ ಇದ್ದೀವಿ, ದಯವಿಟ್ಟು ನೀವು ಅಳಬೇಡಿ. ಈ ಥರದ್ದೆಲ್ಲ ಕಮೆಂಟ್ಸ್ಗಳನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ ಅವ್ರ ಪ್ರೀತಿ ಸಿಕ್ಕಿದಾಗ.